ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ ಮಾತಾಡ್ತಾ ಇರೋದು. ಸೊ ಇವಾಗ ಪ್ಲೇ ಆಫ್ದು ಕಂಡೀಷನ್ಸ್, ರೂಲ್ಸ್, ರೆಗ್ಯುಲೇಷನ್ಸ್ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ಎರಡು ಟೀಮ್ ಟಾಪ್ ಟೂನಲ್ಲಿದೆ, ಇನ್ನೆರಡು ಟೀಮ್ ಥರ್ಡ್ ಆ್ಯಂಡ್ ಫೋರ್ತ್ ಸ್ಪಾಟಲ್ಲಿದೆ. ಫಸ್ಟ್ ಎರಡು ಟೀಮ್ ಯಾವುದು? KKR ಮತ್ತು SRH. ಇನ್ನೆರಡು ಟೀಮು RR ಮತ್ತು RCB. ಸೊ ಇವಾಗ ಫಸ್ಟ್ ದಿನ ಮ್ಯಾಚ್ ನಡೀತಾ ಇತ್ತು, ಮಳೆ ಬಂದ್ಬಿಡ್ತು, ಏನು ಯೋಚನೆ ಇಲ್ಲ, ರಿಸರ್ವ್ ಡೇ ಇದೆ. ಸೊ ಅವತ್ತು ಮ್ಯಾಚ್ ಫಸ್ಟ್ ಡೇ ನಲ್ಲಿ ಎಲ್ಲಿ ನಿಂತಿತ್ತೋ ಅಲ್ಲಿಂದ ಕಂಟಿನ್ಯೂ ಮಾಡ್ಬೋದು, ಫ್ರೆಶ್ ಮ್ಯಾಚ್ ಎಲ್ಲ ಆಡ್ಸಲ್ಲ. ಇವಾಗ ಇನ್ನೊಂದು ಸಿಚುವೇಶನ್, ಎರಡು ದಿನಾನೂ ಮಳೆ ಬಂದ್ಬಿಡ್ತು, ಮ್ಯಾಚ್ ಆಡಕ್ಕೆ ಆಗ್ಲಿಲ್ಲ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ 5 ಓವರ್ ಮ್ಯಾಚ್ ಆಡ್ಸಕ್ ಟ್ರೈ ಮಾಡ್ತಾರೆ. 5 ಓವರ್ ಮ್ಯಾಚ್ ಆಡ್ಸಕ್ ಆಗ್ಲಿಲ್ವಾ, ಒಂದು ಸೂಪರ್ ಓವರ್ ಆದ್ರೂ ಆಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ, ಆಗ್ಲೇ ಇಲ್ಲ, ಎರಡು ದಿನ ಕಂಪ್ಲೀಟ್ಲಿ ವಾಶ್ ಔಟ್ ಆಗೋಯ್ತು, ಸ್ಟೇಡಿಯಂ ಒಳಗಡೆ ಕಾಲಿಡಕ್ಕೆ ಆಗ್ಲಿಲ್ಲ, ಅಷ್ಟು ಮಳೆ ಬಂದ್ಬಿಟ್ಟಿತ್ತು ಅಂತ ಆಯ್ತು ಅಂತಂದ್ರೆ ಅವಾಗ ಇನ್ನೊಂದು ಏನ್ ಮಾಡ್ತಾರೆ ಅಂತಂದ್ರೆ, ಯಾರು ಟಾಪ್ ಅಲ್ಲಿ ಇರ್ತಾರೆ ಅವರು ನೆಕ್ಸ್ಟ್ ಲೆವೆಲ್ ಕ್ವಾಲಿಫೈ ಆಗ್ತಾರೆ. ಫಾರ್ ಎಕ್ಸಾಂಪಲ್ KKR ವರ್ಸಸ್ SRH. ಅವರಲ್ಲಿ ಟಾಪ್ ಅಲ್ಲಿ ಇರೋದು ಯಾರು? KKR ನಂಬರ್ 1 ಅಲ್ಲಿ, ಅವರು ಡೈರೆಕ್ಟ್ ಫೈನಲ್ಸ್ ಹೋಗ್ತಾರೆ. SRH ಕ್ವಾಲಿಫೈಡ್ 2 ಆಡಕ್ ಹೋಗ್ತಾರೆ. ಎಲಿಮಿನೇಟರ್ ಬರೋಣ, RR ವರ್ಸಸ್ RCB. RR ಥರ್ಡ್ ಸ್ಪಾಟ್ ಅಲ್ಲಿ ಇದ್ದಾರೆ, RCB ಫೋರ್ತ್ ಸ್ಪಾಟ್ ಅಲ್ಲಿ ಇದ್ದಾರೆ. ಎರಡು ದಿನನೂ ಮಳೆಯಿಂದ ವಾಶ್ ಔಟ್ ಆಗೋಯ್ತು ಅಂತಂದ್ರೆ RR ಕ್ವಾಲಿಫೈಡ್ 2 ಆಡಕ್ ಹೋಗ್ತಾರೆ, ಕೆಳಗಡೆ ಇರೋ RCB ಡಿಸ್ಕ್ವಾಲಿಫೈ ಆಗ್ತಾರೆ, ಎಲಿಮಿನೇಟ್ ಆಗ್ಬಿಡ್ತಾರೆ. ಸೊ ಆ ಥರ ಎಲ್ಲ ಏನಾಗಲ್ಲ. ನಾನಿಲ್ಲಿ ಹೇಳಕ್ ಬಂದಿರೋದು ಏನಂತಂದ್ರೆ, ಒಂದು ರಿಸರ್ವ್ ಡೇ ಅನ್ನೋದಿರುತ್ತೆ ಪ್ರತಿ ಪ್ಲೇ ಆಫ್ ಪಂದ್ಯಕ್ಕೂ. ಅದ್ರ ಜೊತೆಗೆ ಆಡ್ಸಕ್ ಆಗ್ಲಿಲ್ಲ ಅಂತಂದ್ರೆ ಒಂದು ಸೂಪರ್ ಓವರ್ ಆಡೋದಕ್ಕೋಸ್ಕರ ಆದ್ರೂ ಟ್ರೈ ಮಾಡ್ತಾರೆ, ಆಡ್ಸೋದಕ್ಕೋಸ್ಕರ ಆದ್ರೂ ಟ್ರೈ ಮಾಡ್ತಾರೆ. ಅದನ್ನೂ ಆಗ್ಲಿಲ್ಲ ಅಂತಂದ್ರೆ ಲಾಸ್ಟ್ ಸಿನಾರಿಯೋ ಅಥವಾ ಲಾಸ್ಟ್ ರೂಲ್ ಅಂಡ್ ರೆಗ್ಯುಲೇಷನ್ ಆಫ್ IPL ಪ್ಲೇ ಆಫ್ ಅಲ್ಲಿ ಏನು ಅಂತಂದ್ರೆ, ಮೇಲ್ಗಡೆ ಇರೋರು ನೆಕ್ಸ್ಟ್ ಲೆವೆಲ್ ಕ್ವಾಲಿಫೈ ಆಗ್ತಾರೆ, ಕೆಳಗಡೆ ಇರೋರು ಡಿಸ್ಕ್ವಾಲಿಫೈ ಆಗ್ತಾರೆ, ಆ ತರ. ಸೊ ಮಳೆ ಬರ್ದೇ ಇರ್ಲಿ ಅಂತಾನೆ ಅನ್ಕೊಳ್ಳೋಣ, ರಿಸರ್ವ್ ಡೇ ಅದ್ರಲ್ಲಿ ಏನ್ ಬೇಕಾಗೋ ಪರಿಸ್ಥಿತಿ ಬರ್ದೇ ಇರ್ಲಿ ಅಂತಾನೆ ಅನ್ಕೊಳ್ಳೋಣ, RCB ಗೆಲ್ಲಿ ಅಂತಾನೆ ಅನ್ಕೊಳ್ಳೋಣ, ಕ್ವಾಲಿಫೈಡ್ 2 ಹೋಗ್ಲಿ, KKR ಅಥವಾ SRH ಯಾರಲ್ಲಿ ಸೋತ್ಬಿಟ್ಟು ಕ್ವಾಲಿಫೈಡ್ 2 ಬಂದಿರ್ತಾರೋ ಅವ್ರ ಮೇಲೂ ಆಡ್ ಗೆಲ್ಲಿ, ಅದಾದ್ಮೇಲೆ ಫೈನಲ್ಸ್ ಆಡ್ ಗೆಲ್ಲಿ, ಕಪ್ ಬರ್ಲಿ ಅಂತ ನಾವೆಲ್ಲರೂ ಆಶಿಸೋಣ, ಆಮೇಲೆ ದೇವರ ಹತ್ರ ಪ್ರಾರ್ಥಿಸೋಣ. ಸೊ ಜೈ RCB. ಚಾನಲ್ಗೆ ಯಾರು ಜಾಸ್ತಿ ಇನ್ನೂ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ, 100 ಸಬ್ಸ್ಕ್ರೈಬರ್ ಕೂಡ ಆಗಿಲ್ಲ, 80, 82, 83 ಆ ಥರ ಇದೆ. ಇವತ್ತು ನಾಳೆ ಬೆಳಗ್ಗೆ ಒಳಗಡೆ 100 ಸಬ್ಸ್ಕ್ರೈಬರ್ಸ್ ಆಗಬೇಕು. ಸಬ್ಸ್ಕ್ರೈಬ್ ಬಟನ್ ನ ಚೆನ್ನಾಗಿ ಹೊಡೆದು ಬಿಸಾಕ್ತಾ ಇರಿ. ಆದಷ್ಟು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಳ್ಳೋಣ, ಅದು ಇನ್ನೂ ನಮಗೆ ಜಾಸ್ತಿ ವಿಡಿಯೋಸ್ ಮೋಟಿವೇಟ್ ಮಾಡುತ್ತೆ ಮಾಡೋದಕ್ಕೆ. ಸೊ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಇನ್ನು ನಾವು ಚೆನ್ನಾಗಿ ವಿಡಿಯೋಸ್ ಕೊಡ್ತಾ ಇರ್ತೀವಿ. ನೆಕ್ಸ್ಟ್ ವರ್ಲ್ಡ್ ಕಪ್ ಬೇರೆ ಇದೆ, ಅದಕ್ಕೂ ಪ್ರತಿದಿನ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಚೆನ್ನಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಜಾ ಮಾಡಿ.